ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು, ಆದರೆ ಕೊನೆ ಕ್ಷಣದವರೆಗೂ ಭಾರೀ ಟ್ವಿಸ್ಟ್ ಅಂಡ್ ಟರ್ನ್ಗಳಿಗೆ ಸಚಿವರ ಪಟ್ಟಿ ಸಾಕ್ಷಿಯಾಯಿತು. ಹಾಗಾದ್ರೆ ಮೂರು ಬಾರಿ ಪಟ್ಟಿ ಬದಲಾಗಿದ್ಯಾಕೆ? ಮಲ್ಲಿಕಾರ್ಜುನ ಅವರ ಲಕ್ ಖುಲಾಯಿಸಿದ್ದೇಗೆ? ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಆರಂಭದಲ್ಲಿ ಎಐಸಿಸಿ ಬಿಡುಗಡೆ ಮಾಡಿದ 20 ಸಚಿವರ ಪಟ್ಟಿಯಲ್ಲಿ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಎನ್ನುವಂತೆ ಮಂಕಾಳ ವೈದ್ಯರ ಹೆಸರನ್ನ ಪಟ್ಟಿಯಿಂದ ಕೈಬಿಟ್ಟು ದಾವಣಗೆರೆ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ನೀಡಲಾಗಿದೆ. ಆರಂಭದಲ್ಲಿ ಪಟ್ಟಿಯಲ್ಲಿ ಮಂಕಾಳ ವೈದ್ಯ ಹೆಸರು ಇರಲಿಲ್ಲ, ಟೈಪಿಂಗ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಎಂದು ಹೇಳುವ ಮೂಲಕ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈತಪ್ಪಿದೆ. ಮೊದಲು ಪ್ರಕಟವಾದ ಲಿಸ್ಟ್ನಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಮಧ್ಯಾಹ್ನ 3 ಗಂಟೆ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಯಿತು. ಮತ್ತೆ ಪರಿಷ್ಕರಿಸಿ ಪ್ರಕಟಿಸಿದ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ನಾಪತ್ತೆಯಾಗಿತ್ತು. ಇನ್ನು ಕೊನೆ ಕ್ಷಣದ ಬದಲಾವಣೆ ಕಾರಣ 20ರ ಬದಲಾಗಿ 19 ಶಾಸಕರು ಮಾತ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮುಖ್ಯಮಂತ್ರಿಗಳು ನನಗೆ ಭಾಳ ನನ್ನನ್ನು ಹತ್ತಿರದಿಂದ ನೋಡಿದ್ದಾರೆ, ಹತ್ತಿರ ಇಟ್ಕೊಂಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅವರು ನಾನು ಏನು ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ. ಏನು ಹೇಳಿದ್ರು ಸರ್? ಯಾಕಂದ್ರೆ ಈಗ ನಾನು ಸಿಗಲಿಲ್ಲ, ನನಗೆ ಅರ್ಜೆಂಟ್ ಬೇರೆ ಫೋನ್ ಬಂತು, ವಾಪಸ್ ಬಂದೆ. ಯಾರು ಸರ್? ನಾನು ಸಿಎಂ ಸಿಗಲಿಲ್ಲ, ನಾನು ಮಾತಾಡ್ತಾ ಇರುವವನಲ್ಲ, ನಾನು ಕೆಲಸ ಮಾಡೋದು. ಗಾಯತ್ರಿ ಹೆಸರು ಪಟ್ಟಿಯಲ್ಲಿ ಬಂದಿದ್ದಕ್ಕೆ ಸಿದ್ದು ಗರಂ, ಪ್ರಮಾಣ ವಚನಕ್ಕೆ ಗೈರು. ಒಬಿಸಿ ಮತ್ತು ಕುರುಬ ನಾಯಕನಾಗಿ ನನಗೆ ತಿಳಿಸದೆ ಗಾಯತ್ರಿ ಶಾಂತೇಗೌಡ ಹೆಸರು ಪಟ್ಟಿಯಲ್ಲಿ ಹೇಗ್ ಬಂತು ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಈಗಾಗಲೇ ಪರಿಷತ್ ಹಾಗೂ ಕುರುಬ ಕೋಟಾದಡಿ ಪುತ್ರ ಡಾಕ್ಟರ್ ಯತೀಂದ್ರ ಇದ್ದಾರೆ. ಹೀಗಿದ್ರೂ ಮತ್ತೊಬ್ಬರನ್ನ ಮಂತ್ರಿ ಮಾಡೋದು ಸರಿಯಲ್ಲ. ಗಾಯತ್ರಿ ಬದಲಾಗಿ ಬ್ಯಾಡಗಿ ಶಿವಣ್ಣರನ್ನ ಮಂತ್ರಿ ಮಾಡುವಂತೆ ಹೇಳಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಗಾಯತ್ರಿ ಹೆಸರನ್ನ ಫೈನಲ್ ಮಾಡಿದ್ರು. ಇದರಿಂದ ಮುನಿಸಿಕೊಂಡ ಸಿದ್ದರಾಮಯ್ಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾದ್ರು ಎನ್ನಲಾಗಿದೆ. ಬಿ ನಾಗೇಂದ್ರ ದಿಢೀರ್ ಪುನರಾಗಮನ, ಅಚ್ಚರಿ ಮೂಡಿಸಿದ ಪಕ್ಷದ ನಿರ್ಧಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪ ಎದುರಿಸಿ ಈ ಹಿಂದೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರೋದು ಮತ್ತೊಂದು ಪ್ರಮುಖ ರಾಜಕೀಯ ಟ್ವಿಸ್ಟ್ ಆಗಿದೆ. ತನಿಖೆ ಎದುರಿಸ್ತಾ ಇದ್ದ ನಾಯಕನಿಗೆ ಮತ್ತೊಮ್ಮೆ ಅವಕಾಶ ನೀಡಿರುವುದು ಪಕ್ಷದೊಳಗೆ ಚರ್ಚೆಗೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ 12 ಮಂದಿಗೆ ಕೈತಪ್ಪಿದ ಮಂತ್ರಿ ಸ್ಥಾನ. ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಗುಂಡೂರಾವ್, ಹೆಬ್ಬಾಳ್ಕರ್ಗೆ ಶಾಕ್. ಗದ್ದಲ ಗೊಂದಲದ ನಡುವೆಯೇ ಸಂಪುಟ ವಿಸ್ತರಣೆಯಾಗಿದ್ದು ಹೊಸ ಮುಖಗಳಿಗೆ ಹೆಚ್ಚು ಮಣೆ ಹಾಕಲಾಗಿದೆ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಒಟ್ಟು 12 ಮಂದಿ ಹಿರಿಯರಿಗೆ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೈತಪ್ಪಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಿರಿಯ ಶಾಸಕರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಕೆ. ವೆಂಕಟೇಶ್, ಶರಣಬಸಪ್ಪ ದರ್ಶನಾಪುರ, ಆರ್.ಬಿ. ತಿಮ್ಮಾಪುರ್, ಮಂಕಾಳು ವೈದ್ಯ, ರಹೀಂ ಖಾನ್, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆ.ಎನ್. ರಾಜಣ್ಣ, ಡಾಕ್ಟರ್ ಎಂ.ಸಿ. ಸುಧಾಕರ್, ಎಸ್.ಎನ್. ಬೋಸರಾಜು ಸೇರಿ 12 ಮಂದಿಗೆ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಹಿರಿಯ ಶಾಸಕರನ್ನ ಕಡೆಗಣಿಸಲಾಗ್ತಾ ಇದೆ ಎನ್ನುವ ಅಸಮಾಧಾನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.